have a look at the celebrations. 2007 ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲೇನೆ ಮರೆಯಕ್ಕಾಗದೇ ಇರತಕ್ಕಂತಹ 2 ಘಟನೆಗಳು ನಡೆಯುತ್ತೆ. ಮೊದಲನೇದಾಗಿ ಯುವರಾಜ್ ಸಿಂಗ್ ಅವರು 6 ಬಾಲಲ್ಲಿ 6 ಸಿಕ್ಸ್ ಅನ್ನ ಹಿಟ್ ಮಾಡ್ತಾರೆ. ನಾನು ಲೈವ್ ಅಲ್ಲಿ ನೋಡ್ತಾ ಇದ್ದೆ ಒಂದು ಮ್ಯಾಚ್ ಅನ್ನ, ಸಖತ್ ವಂಡರ್ಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ಎರಡನೇ ಘಟನೆ ಅಂತ ಹೇಳೋದಾದ್ರೆ ವರ್ಲ್ಡ್ ಕಪ್ ಭಾರತ ತನ್ನದಾಗಿಸ್ಕೊಳ್ಳುತ್ತೆ. ಸೊ ಈ T20 ಕಾನ್ಸೆಪ್ಟ್ ಏನಿದೆಯೋ ಅಂದ್ರೆ 20 ಓವರ್ಸ್ ಗಳಲ್ಲಿ ಆಡ್ತಕ್ಕಂತಹ ಒಂದು ಮ್ಯಾಚ್, ODI ಯೂಶುವಲಿ ಟೆಸ್ಟ್ ಮ್ಯಾಚ್ ನೋಡೋದಾದ್ರೆ ನಾವು ಒಂದು ದಿನ ಮಿನಿಮಮ್ ಆದ್ರೂ ಸ್ಪೆಂಡ್ ಮಾಡಬೇಕಾಗಿತ್ತು ಕ್ರಿಕೆಟ್ ಲವರ್ಸ್ ಆವತ್ತಿನ ಕಂಡೀಷನ್ ಅಲ್ಲಿ. ಬಟ್ T20 ಕಾನ್ಸೆಪ್ಟ್ ಏನಿದೆಯೋ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಅವರ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಇದ್ರಿಂದ ಜನಗಳಿಗೆ ಇದೊಂದು ಇಮಿಡಿಯೇಟ್ಲಿ ಒಂದು ಅಟೆನ್ಷನ್ ನ ಕ್ಯಾಪ್ಚರ್ ಮಾಡುತ್ತೆ. ಜನಗಳು ಈ ಒಂದು ಕಾನ್ಸೆಪ್ಟ್ ಅನ್ನ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿನ್ಸ್ ನಮ್ಮ ಒಂದು ಭಾರತ ವರ್ಲ್ಡ್ ಕಪ್ ಅನ್ನ ತನ್ನದಾಗಿಸ್ಕೊಂಡಿತ್ತು, ಹಾಗೆ ಈ ಒಂದು ಕ್ರೇಜ್ ಏನಿತ್ತು ಜನಗಳಲ್ಲಿ T20 ರಿಲೇಟೆಡ್ ಜಾಸ್ತಿ ಇದ್ದಿದ್ರಿಂದ BCCI ಈ ಒಂದು ಆಪರ್ಚುನಿಟಿನ ಐಡೆಂಟಿಫೈ ಮಾಡುತ್ತೆ. ಅವತ್ತಿನ ಕಾಲಕ್ಕೆ ಓವರ್ ಆಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಲಲಿತ್ ಮೋದಿ ಅವರು ಈ ಒಂದು ಆಪರ್ಚುನಿಟಿ ಐಡೆಂಟಿಫೈ ಮಾಡಿ ಏನಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಲೀಗ್ ಆಗಿ ಕನ್ವರ್ಟ್ ಮಾಡಬಾರ್ದು, ಬಿಕಾಸ್ ಇಂಡಿಯಾದಲ್ಲಿ ಯಾವುದೇ ರೀತಿಯ ಮೇಜರ್ ಲೀಗ್ ಅವತ್ತಿನ ಕಂಡೀಷನ್ಗೆ ಕ್ರೇಜ್ ಆಗಿರ್ತಕ್ಕಂತಹ ಒಂದು ಲೀಗ್ ಇರಲಿಲ್ಲ. ಸೊ ಹಾಗಾಗಿ ಏನಕ್ಕೆ ನಾವು ಲೀಗ್ ಆಗಿ ಇದನ್ನ ತಗೊಂಡ್ಬರಬಾರದು, ಭಾರತದಲ್ಲಿ ಅನ್ಕೊಂಡಿರೋ ಒಂದು ಥಾಟ್ ಪ್ರೊಸೆಸ್ ಏನಿತ್ತು ಅದರಿಂದ ಜನ್ಮ ತಾಳಿದ್ದೇನೆ ಇವತ್ತು ನಾವೆಲ್ಲರೂ ನೋಡ್ತಾ ಇರತಕ್ಕಂತಹ IPL. ಮೇಲಿನ ಮೇಲೆ ಬರೀ ಸ್ಪೋರ್ಟ್ ಅಥವಾ ಎಂಟರ್ಟೈನ್ಮೆಂಟ್ ಅಂತ ನಮ್ಗೆ ಅನಿಸ್ತಾ ಇದ್ರು ಕೂಡ ಇದರ ಹಿಂದೆ ನಾವು ಇಮ್ಯಾಜಿನ್ ಮಾಡಕ್ಕಾಗದೇ ಇರತಕ್ಕಂತಹ ಅತಿ ದೊಡ್ಡ ಬಿಸ್ನೆಸ್ ನ ಒಂದು ಜಾಲನೆ ಇವತ್ತಿನ ಮಟ್ಟಿಗೆ ಇರುತ್ತೆ. ಸೋ ಫಾರ್ ಇವತ್ತಿನ ಕಂಡೀಷನ್ಗೆ IPL ನ ವ್ಯಾಲ್ಯೂಯೇಷನ್ ಏನಿದೆಯೋ 47,500 ಕೋಟಿಗಳಷ್ಟಾಗಿರುತ್ತೆ. ಅಷ್ಟೇ ಅಲ್ಲ, BCCI ಹೇಳೋ ಪ್ರಕಾರ 2015ರಲ್ಲಿ IPL ಸುಮಾರು 1,150 ಕೋಟಿಗಳಷ್ಟು ಒಂದು ಕಾಂಟ್ರಿಬ್ಯೂಷನ್ ಏನಿದೆಯೋ ನಮ್ಮ ಭಾರತದ ಎಕನಾಮಿಗೆ ಮಾಡಿಕೊಡುತ್ತೆ ಇನ್ ಟರ್ಮ್ಸ್ ಆಫ್ ದ GDP ಅಂತ ಹೇಳೋದಾದ್ರೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ IPL ಅವತ್ತಿಂದ ಇವತ್ತಿನವರೆಗೂ ತನ್ನ ಕ್ರೇಜ್ ಏನಿತ್ತು ಅಥವಾ ಈ ಫ್ಯಾನ್ಸ್ ಗಳು ಇರತಕ್ಕಂತ ಕ್ರೇಜ್ ಇವತ್ತಿನ ಕೂಡ ಹಾಗೆ ಇದೆ. ಕಪ್ ನಮ್ದೇ ಅಂತ ಹೇಳ್ಕೊಂಡು ಎಷ್ಟೊತ್ತಿ ನಾವು ಹೇಳಿದೀವಿ ಅಂತ ನಮ್ಗೇನೆ ಗೊತ್ತಿಲ್ಲ. ಸೊ ಅಷ್ಟು ಕ್ರೇಜ್ ಇವತ್ತಿನ ಮಟ್ಟಿಗೆ ಎಲ್ರಿಗೂ ಇರುತ್ತೆ ಈ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಟೀಮ್ ಗಳ ವೈಸ್. ಸೊ ಯಾವ ವಿಷಯಗಳಿಂದ ಈ ಒಂದು IPL ಗೆ ಈ ಸಕ್ಸಸ್ ಸಿಕ್ತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ದ ಕಾನ್ಸೆಪ್ಟ್ ಇಟ್ ಸೆಲ್ಫ್. ಸೊ ಬೇಸಿಕಲಿ ಈ ಒಂದು T20 ಕಾನ್ಸೆಪ್ಟ್ ಏನಿತ್ತು 20 ಅವರ್ಸ್ ಗಳಲ್ಲಿ ಆಡ್ತಕ್ಕಂಥದ್ದು, ಅತಿ ಕಡಿಮೆ ಸಮಯದಲ್ಲಿ ಅದೇ ಸೇಮ್ ಎಂಟರ್ಟೈನ್ಮೆಂಟ್, ಇನ್ಫ್ಯಾಕ್ಟ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗ್ತಕ್ಕಂತ ಒಂದು ಚಾನ್ಸ್ ಇತ್ತು. ಜನಗಳಿಗೆ ಕ್ರಿಕೆಟ್ ಲವರ್ಸ್ ಗಳಿಗೆ ಎಸ್ಪೆಷಲಿ ಇದು ಬಹಳ ಇಷ್ಟ ಆಗುತ್ತೆ. 3 ಅವರ್ ಅಲ್ಲೇ ಎಂಟೈರ್ ಗೇಮ್ ಅನ್ನ ನೋಡಬಹುದಪ್ಪ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ಸಖತ್ ಇಮಿಡಿಯೇಟ್ ಅಟೆನ್ಷನ್ ನ ಗ್ರಾಪ್ ಮಾಡುತ್ತೆ. ಜನಗಳು ಇಮಿಡಿಯೇಟ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮೇನ್ ರೀಸನ್ ನಂಬರ್ 2 ಹೇಳಬೇಕಪ್ಪ ಅಂತಂದ್ರೆ ವರ್ಲ್ಡ್ ಕಪ್ ನಮ್ದಾಗಿಸ್ಕೊಂಡಿತ್ತು T20 ಅಂತ ನೋಡೋದಾದ್ರೆ ಆ ಒಂದು ಕ್ರೇಜ್ ಜನಗಳಲ್ಲಿ ಆಲ್ರೆಡಿ ಇದ್ದಿದ್ರಿಂದ ಇದೇ ಕಾನ್ಸೆಪ್ಟ್ ಅನ್ನ ಲೀಗ್ ವೈಸ್ ಅನೌನ್ಸ್ ಮಾಡಿದಾಗೂ ಕೂಡ ಜನಗಳು ಅದೇ ಒಂದು ಕಾನ್ಸೆಪ್ಟ್ ಇಂದಾನೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಈ ಗೇಮ್ ಅನ್ನ. ನಂಬರ್ 3 ಇನ್ಫ್ಯಾಕ್ಟ್ ಹಾರ್ಟ್ ಆಫ್ ದ ರೀಸನ್ ಅಂತಾನೆ ಹೇಳ್ಬಹುದು ಇದನ್ನ, ಮಿಕ್ಸ್ಡ್ ಪ್ಲೇಯರ್ಸ್. ಸೊ ಐಡಿಯಲಿ ನಾವು ಓವರ್ ಆಲ್ ಕಂಟ್ರೀಸ್ ಗಳ ರಿಲೇಟೆಡ್ ಒಂದು ಟೀಮ್ ಅಂತ ನೋಡೋದಾದ್ರೆ ಆ ಪರ್ಟಿಕ್ಯುಲರ್ ಕಂಟ್ರಿ ಇರತಕ್ಕಂತ ಟಾಪ್ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಆ ಕಂಟ್ರಿನ ಇಂಡಿಕೇಟ್ ಮಾಡ್ತಾ ಇತ್ತು. ಸೊ ಬಟ್ ಈ ಕಾನ್ಸೆಪ್ಟ್ ಏನಿದೆಯೋ IPL ಅನ್ನೋದು ಇಂಡಿವಿಜುವಲ್ ರೀಜನ್ ವೈಸ್ ಮಾಡ್ತಾರೆ. ಸುಮಾರು ಟೀಮ್ಸ್ ಗಳಿದೆ, RCB ಇರ್ಬೋದು, MI ಇರ್ಬೋದು, ಸುಮಾರು ಟೀಮ್ಸ್ ಗಳಿದೆ. ಬಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈ ಟೀಮ್ಸ್ ಗಳಲ್ಲಿ ಪ್ರಪಂಚದ ಅತಿ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಚೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಟೀಮ್, ಈಗ ಫಾರ್ ಎಕ್ಸಾಂಪಲ್ RCB ಅಂತ ನೋಡೋದಾದ್ರೆ ಡಿಫರೆಂಟ್ ಪ್ಲೇಯರ್ಸ್ ಗಳು, ಇನ್ಫ್ಯಾಕ್ಟ್ ಅವ್ರು ಬೇರೆ ಕಂಟ್ರೀಸ್ ಗಳು ಇದ್ರೂ ಕೂಡ ಅವ್ರನ್ನ ತಗೊಳ್ತಾರೆ. ಸೊ ಇದ್ರ ಮೂಲಕ ಜನಗಳಿಗೆ ಬೇರೆ ಕಂಟ್ರೀಸ್ ಗಳಿರ್ತಕ್ಕಂತಹ ಟಾಪ್ ಮೋಸ್ಟ್ ಪ್ಲೇಯರ್ಸ್ ಗಳು ಯಾರಿದ್ರೋ ಅವ್ರನ್ನ ಒಂದೇ ಕಡೆಗೆ ನೋಡ್ತಕ್ಕಂತಹ ಒಂದು ಅವಕಾಶ ಸಿಗುತ್ತೆ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ IPL ಇನ್ಸ್ಟೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಸಕ್ಸಸ್ ಆಗ್ಲಿಕ್ಕೆ. ಬಟ್ ನಾನು ಆಲ್ರೆಡಿ ಹೇಳಿದೆ, ಕ್ರಿಕೆಟ್ ಅಷ್ಟೇ ಅಲ್ಲ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಆಗಿ ಉಳ್ಕೊಂಡಿಲ್ಲ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಕ್ರಿಕೆಟ್ ಹಿಸ್ಟ್ರಿ ಅಂತ ನೋಡೋದಾದ್ರೆ. ಸೊ ಇವಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಗೆ ನಾವು ಬಂದಿದ್ದೀವಿ, ಯಾವ ರೀತಿ IPL ಹಣವನ್ನ ಗಳಿಸುತ್ತಪ್ಪ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ IPL ನ ಓವರ್ ಆಲ್ ಬಿಸ್ನೆಸ್ ಮಾಡೆಲ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ BCCI ಇವತ್ತಿನ ಕಂಡೀಷನ್ ಗೆ ಅಡ್ಮಿನಿಸ್ಟರ್ ಆಗಿ ಇವರು ಇರ್ತಾರೆ. ಸೊ ಇನ್ ದ ಸೆನ್ಸ್ ಪ್ರಮೋಟರ್ ಅಂತ ಹೇಳ್ಬೋದು ನಾವು ಇನ್ ಅದರ್ ಸೆನ್ಸ್ ಅಲ್ಲಿ. ಸೊ ಈ ಒಂದು BCCI ಏನಿದೆಯೋ IPL ಅನ್ನೋ ಒಂದು ಅಸೆಟ್ ಅನ್ನ ಹೋಲ್ಡ್ ಮಾಡ್ತಾರೆ. ಸೊ ಬೇಸಿಕಲಿ IPL ಅನ್ನೋದು ಒಂದು ಅಸೆಟ್ ಆಗಿ ಕೆಲಸ ಮಾಡುತ್ತೆ. ಸೊ ಏನೆಲ್ಲ IPL ದುಡಿತೋ ಅದು BCCI ಗೂ ಕೂಡ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ BCCI ಇಸ್ ಅ ಪ್ರಮೋಟರ್ ಆಫ್ IPL ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರಾಂಚೈಸೀಸ್. ಸೊ ಫ್ರಾಂಚೈಸ್ ಮಾಡೆಲ್ ಅಂತಾನೆ ಹೇಳ್ಬೋದು IPL ಬಿಸ್ನೆಸ್ ಮಾಡೆಲ್. ಯಾವ ರೀತಿ ಕೆಲಸ ಮಾಡುತ್ತೆ ಅಂತಾರೆ, IPL ಮೇನ್ ಅಸೆಟ್ ಆಯ್ತು, ಇದರಲ್ಲಿ ಬರ್ತಕ್ಕಂಥ ಸಬ್ ಅಸೆಟ್ಸ್ ಗಳು ಅಂತ ಅಂದ್ರೆ ಫ್ರಾಂಚೈಸೀಸ್ ಗಳಾಗಿರುತ್ತೆ. ನಾವು ನೋಡ್ತಕ್ಕಂಥ ಟೀಮ್ RCB ಇರಬಹುದು, ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಈ 3 ಟೀಮ್ಗಳು ಇವತ್ತಿನ ಮಟ್ಟಿಗೆ ಡಾಮಿನೆಂಟ್ ಟೀಮ್ಸ್ ಗಳು ಅಂತ ಹೇಳ್ಬೋದು ಈ ಒಂದು IPL ಕಂಡೀಷನ್ಸ್ ಅಲ್ಲಿ ಅಂತ ಹೇಳಿದ್ರೆ. ಫ್ರಾಂಚೈಸಿ ಇಸ್ ದ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಇದರಲ್ಲಿ ಪ್ಲೇಯರ್ಸ್ ಗಳು ಬರ್ತಾರೆ. ಪ್ಲೇಯರ್ಸ್ ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಬಿಡಿಂಗ್ ಮಾಡೋದ್ರ ಮೂಲಕ ಎವ್ರಿ ಇಯರ್ ಎವ್ರಿ ಸೀಸನ್ಗೂ ಬಿಡಿಂಗ್ ಮಾಡೋದ್ರ ಮೂಲಕ ಇಂಡಿವಿಜುವಲ್ ಪ್ಲೇಯರ್ಸ್ ಗಳನ್ನ ಇಂಡಿವಿಜುವಲ್ ಫ್ರಾಂಚೈಸೀಸ್ ಗಳು ಅಥವಾ ಟೀಮ್ಸ್ ಗಳು ಸೆಲೆಕ್ಟ್ ಮಾಡುತ್ತೆ. ಇದು ಒಂದು ರಫ್ ಸ್ಕೆಲೆಟೈನ್ ಅಥವಾ ರಫ್ ಮಾಡೆಲ್ ಅಂತ ಹೇಳ್ಬೋದು ಬಿಸ್ನೆಸ್. ಈ ಒಂದು 3 ಇಂಪಾರ್ಟೆಂಟ್ ಪ್ಲೇಯರ್ಸ್ ಗಳು ಸಖತ್ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡ್ತಾರೆ ಈ ಎಂಟೈರ್ IPL ಬಿಸ್ನೆಸ್ ಮಾಡೆಲ್ ಅಲ್ಲಿ. ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬರ್ತಕ್ಕಂಥ ಸಬ್ ಹೋಲ್ಡರ್ಸ್ ಅಥವಾ ಸಬ್ ಸ್ಟೇಕ್ ಹೋಲ್ಡರ್ಸ್ ಗಳು
ಏನಿದಾರೋ ಅವರಿಂದ ರೆವಿನ್ಯೂ ಜನರೇಟ್ ಆಗುತ್ತೆ ಈ ಎಂಟೈರ್ ಮಾಡೆಲ್ಗೆ. ಫ್ರಾಂಚೈಸೀಸ್ಗೂ ದುಡ್ಡು ಬೇಕು, IPL ಗೂ ದುಡ್ಡು ಬೇಕು ಅಥವಾ IPL ಗೂ ದುಡ್ಡು ಬೇಕು, ಅದರಿಂದ BCCI ಕೂಡ ದುಡ್ಡು ಮಾಡ್ತಾ ಇದೆ. ಯಾವ ರೀತಿ ಇವರಿಗೆ ಹಣ ಗಳಿಸ್ತಾ ಇದ್ದಾರೆ ಅಥವಾ ಹಣ ಬರ್ತಾ ಇದೆ ಅಂತ ಹೇಳೋದಾದ್ರೆ ಮೇನ್ ಆಗಿ 2 ಇಂಪಾರ್ಟೆಂಟ್ ಸೋರ್ಸಸ್ಗಳಿದೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಇದರಲ್ಲಿ ಟೈಟಲ್ ಸ್ಪಾನ್ಸರ್. ಸೊ ಟೈಟಲ್ ಸ್ಪಾನ್ಸರ್ಸ್ ಅಂದ್ರೆ ಏನು, ಈಗ IPL ಅನ್ನೋದು ಒಂದು ಬ್ರ್ಯಾಂಡ್ ಅಥವಾ ಒಂದು ಪರ್ಟಿಕ್ಯುಲರ್ ಅಸೆಟ್ ಅಂತ ಹೇಳ್ಬೋದು, ಬ್ರ್ಯಾಂಡ್ ಅಂತ ಹೇಳೋಣ ಸಿಂಪಲ್ ವರ್ಡ್ಸ್ ಅಲ್ಲಿ. ಸೊ ಆ ಬ್ರ್ಯಾಂಡ್ ನ ರಿಪ್ರೆಸೆಂಟ್ ಮಾಡ್ತಕ್ಕಂತಹ, ಟೈಟಲ್ ನ ರಿಪ್ರೆಸೆಂಟ್ ಮಾಡ್ತಕ್ಕಂಥ ಇನ್ನೊಂದು ಬ್ರ್ಯಾಂಡ್ ಅನ್ನು ನಾವು ಇಲ್ಲಿ ತಗೊಳ್ಬಹುದು. ಇವತ್ತಿನ ಕಂಡೀಷನ್ಗೆ ಟಾಟಾ ಇಸ್ ದ ಟೈಟಲ್ ಸ್ಪಾನ್ಸರ್. ಸೊ ಎಲ್ಲೇ IPL ನ ಈ ಪರ್ಟಿಕ್ಯುಲರ್ ಸೀಸನ್ಗೆ IPL ಅಂತ ನಾವು ಎಲ್ಲೆಲ್ಲ ಯೂಸ್ ಮಾಡ್ತೀವೋ ಅಲ್ಲಿ ಟಾಟಾ IPL ಅಂತಾನೆ ಹೇಳ್ಬೇಕು. ಈಗ ನಾನು ಬರೀ IPL ಅಂತ ಹೇಳಕ್ಕಾಗಲ್ಲ, ಟಾಟಾ IPL ಅಂತ ಹೇಳ್ಬೋದು. ಸೊ ಇದರಿಂದ ಏನಪ್ಪ ಲಾಭ ಈ ಕಂಪನಿಗೆ, ಅಥವಾ ಮುಂಚೆ ವಿವೋ ಅಂತ ಇತ್ತು, ವಿವೋ ಕಂಪನಿ ಹೋಲ್ಡ್ ಮಾಡ್ತಾ ಇದ್ರು ಈ ಒಂದು ಟೈಟಲ್ ಸ್ಪಾನ್ಸರ್ಶಿಪ್ ನ, ಡ್ರೀಮ್ 11 ಈ ರೀತಿ ಬೇರೆ ಬೇರೆ ಕಂಪನೀಸ್ಗಳು ಟೈಟಲ್ ಸ್ಪಾನ್ಸರ್ಶಿಪ್ ನ ತಗೊಳ್ತಾ ಇದ್ದಾರೆ. ಇವತ್ತಿನ ಕಂಡೀಷನ್ಗೆ ಟಾಟಾ 498 ಕೋಟಿಗಳಷ್ಟು ಒಂದು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 2 ವರ್ಷದ ಒಂದು ಕಾಂಟ್ರಾಕ್ಟ್ ಅನ್ನ ಆಸ್ ಅ ಟೈಟಲ್ ಸ್ಪಾನ್ಸರ್ಶಿಪ್ ಇವರು ಬಿಡ್ಡಿಂಗ್ ಮಾಡಿದ್ದಾರೆ, ಇವರಿಗೆ ಸಿಕ್ಕಿದೆ ಟೈಟಲ್ ಸ್ಪಾನ್ಸರ್ಶಿಪ್. ಬಟ್ ಕ್ವಶನ್ ಏನಪ್ಪಾ, ಇದರಿಂದ ಲಾಭ ಏನು ಟಾಟಾಗೆ ಅಂತ ಕೇಳಬಹುದು ನೀವು. ವಿಸಿಬಿಲಿಟಿ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ಗೆ ವಿಸಿಬಿಲಿಟಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಅವರ ಬ್ರಾಂಡ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ರೆವಿನ್ಯೂ ಅಥವಾ ಓವರ್ ಆಲ್ ಬಿಸ್ನೆಸ್ ಅವರಿಗೆ ಜಾಸ್ತಿ ಆಗ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿವೋನೇ. ವಿವೋ ಇನಿಷಿಯಲಿ ಬಂದಾಗ ಜನಗಳಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ, ಬಟ್ IPL ಜೋಡಿ ಇವರು ಟೈಟಲ್ ಸ್ಪಾನ್ಸರ್ಸ್ ಆದ್ಮೇಲೆ ಆಬ್ವಿಯಸ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಯ್ತು ಅವರ ಒಂದು ಓವರ್ ಆಲ್ ಬ್ರಾಂಡ್. ಅದಾದ್ಮೇಲೆ ಅವರ ಫೋನ್ಗಳ ಅಥವಾ ಸ್ಮಾರ್ಟ್ ಫೋನ್ಗಳ ಒಂದು ಸೇಲ್ಸ್ ಏನಿದೆಯೋ ಜಾಸ್ತಿ ಆಯ್ತು. ಇನಿಷಿಯಲ್ ಲೆವೆಲ್ ಅಲ್ಲಿ DLF ಈ ಒಂದು ಟೈಟಲ್ ಸ್ಪಾನ್ಸರ್ಶಿಪ್ ನ ತಗೊಂಡಿದ್ರು. ಸೊ ಇಷ್ಟು ವರ್ಷದಿಂದ ಇಷ್ಟು ವರ್ಷಕ್ಕೆ ನಾವು ತಗೊಳ್ತೀವಪ್ಪ ಅಂತ ಹೇಳ್ಕೊಂಡು ಎವ್ರಿ ಇಯರ್ ಆನ್ ಇಯರ್ ಇಷ್ಟು ಅಮೌಂಟ್ ಅನ್ನ ಕೊಡ್ತಾರೆ, ಅಥವಾ ಎವ್ರಿ ಸೀಸನ್ಗೂ ಇಷ್ಟು ಅಮೌಂಟ್ ಅನ್ನ ಕೊಟ್ಟು ಟೈಟಲ್ ಸ್ಪಾನ್ಸರ್ಶಿಪ್ ನ ತಗೊಳ್ತಾರೆ. ಸೊ ಆ ಟೈಟಲ್ ಸ್ಪಾನ್ಸರ್ಶಿಪ್ ಏನಿದೆ, ಎಲ್ಲೇ IPL ಬ್ರಾಂಡ್ ಯೂಸ್ ಆದ್ರೂ ಕೂಡ ಅವರ ಬ್ರಾಂಡ್ ಕೂಡ ಅದ್ರ ಜೋಡಿ ಕೊಲಾಬರೇಟ್ ಆಗಿರುತ್ತೆ. ಇದರಿಂದ ಅವರಿಗೆ ವಿಸಿಬಿಲಿಟಿ ಸಿಗುತ್ತೆ, ಅದರಿಂದ ಅವರ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ, ಅದರಿಂದ ಕೂಡ ಅವರು ಲಾಭ ತೆಗಿತಕ್ಕಂತಹ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಿಗ್ಗೆಸ್ಟ್ ಪೋರ್ಷನ್, ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ಎಂಟೈರ್ ರೆವಿನ್ಯೂ ಅಲ್ಲಿ ತುಂಬಾ ದೊಡ್ಡ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಮೀಡಿಯಾ ರೈಟ್ಸ್. ಸೊ ಇವಾಗ ನಾವೇನ್ ಲೈವ್ ಮ್ಯಾಚ್ ಗಳನ್ನ ನೋಡ್ತೀವಿ, ಹಾಟ್ ಸ್ಟಾರ್ ಅಲ್ಲಿ ನೋಡ್ತಕ್ಕಂಥದ್ದು ಇರ್ಬೋದು, ಅಥವಾ ಅದನ್ನ ಬ್ರಾಡ್ಕಾಸ್ಟ್ ಮಾಡೋದಿರ್ಬೋದು, ಇದೆಲ್ಲದಕ್ಕೂ ಮೀಡಿಯಾ ರೈಟ್ಸ್ ಗಳು ಬೇಕಾಗುತ್ತೆ. ಆ ರೈಟ್ಸ್ ಗೆ ಇಷ್ಟು ಅಂತ ಚಾರ್ಜಸ್ ಗಳನ್ನ ಮಾಡುತ್ತೆ IPL. ಸೊ ಇದರ ಮೇನ್ ಉದ್ದೇಶ ಏನಪ್ಪಾ, ಸೊ ಬೇಸಿಕಲಿ ಏನು ಅಂತಂದ್ರೆ ಇಲ್ಲೂ ಅಗೇನ್ ವಿಸಿಬಿಲಿಟಿ, ಅಟ್ ದ ಸೇಮ್ ಟೈಮ್ ಇವತ್ತಿನ ಕಂಡೀಷನ್ಗೆ ಲೈವ್ ಸ್ಟ್ರೀಮಿಂಗ್ ಅಂತ ಅಂದ್ರೆ ಹಾಟ್ ಸ್ಟಾರ್ ಇದೆ, ಬ್ರಾಡ್ಕಾಸ್ಟಿಂಗ್ ಮೀಡಿಯಾ ಅಂತ ಅಂದ್ರೆ ಸೋನಿ ಹಾಗೆ ಸ್ಟಾರ್ ಸ್ಪೋರ್ಟ್ಸ್. ಸೊ ಈ ಒಂದು ಕಂಪನೀಸ್ಗಳು ಲೈವ್ ಸ್ಟ್ರೀಮಿಂಗ್ ಅಥಾರಿಟಿ ಅಥವಾ ಒಂದು ರೈಟ್ಸ್ ಅನ್ನ ಹೊಂದಿದೆ. ಇದಕ್ಕೆ ವಾಪಸ್ ಆಗಿ ಅವರು ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಇನಿಷಿಯಲ್ ಲೆವೆಲ್ ಅಂದ್ರೆ ಸ್ಟಾರ್ಟ್ ಆಗೋ ಸಮಯದಲ್ಲಿ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ಹಾಗೆ ವರ್ಲ್ಡ್ ಸ್ಪೋರ್ಟ್ಸ್ ಗ್ರೂಪ್, ಈ 2 ಪರ್ಟಿಕ್ಯುಲರ್ ಟೆಲಿವಿಷನ್ ಗ್ರೂಪ್ಸ್ ಏನಿತ್ತು ಅಂದ್ರೆ ವರ್ಲ್ಡ್ ಸ್ಪೋರ್ಟ್ಸ್ ಗ್ರೂಪ್ WSG ಅವರು ಇಂಟರ್ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಗಳನ್ನ ತಗೊಂಡಿದ್ರು. ಸೋನಿ ನಮ್ದು ಡೊಮೆಸ್ಟಿಕ್ ಅಂದ್ರೆ ಭಾರತದಲ್ಲಿ ಟೆಲಿವಿಷನ್ ರೈಟ್ಸ್ ಗಳನ್ನ ಅವರು ತಗೊಂಡಿದ್ರು ಅವತ್ತಿನ ಕಂಡೀಷನ್ಗೆ. ಇದರಿಂದ ಅವರಿಗೆ ಬೆನಿಫಿಟ್ ಏನ್ ಸಿಗುತ್ತಪ್ಪ ಅಂತ ಕೇಳಬಹುದು ನೀವು. ಸಿನ್ಸ್ IPL ಏನಿದೆಯೋ ಜಾಸ್ತಿ ಜನಗಳು ನೋಡ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಆ ಕಂಪ್ಲೀಟ್ ರೈಟ್ಸ್ ಇವ್ರ ಕಡೆಗೆ ಇರುತ್ತೆ. ಜನಗಳು ಆಟೋಮೆಟಿಕಲಿ ಯಾವುದನ್ನ ಟರ್ನ್ ಆನ್ ಮಾಡ್ತಾರೆ, ಆಬ್ವಿಯಸ್ಲಿ ಇದರ ಇವತ್ತಿನ ಕಂಡೀಷನ್ ಹಾಟ್ ಸ್ಟಾರ್, ಅವತ್ತಿನ ಕಂಡೀಷನ್ಗೆ ಸೋನಿ ಪಿಕ್ಚರ್ಸ್. ಅದರಲ್ಲೇನೆ ನಾವು ನೋಡ್ಬೇಕಾಗಿರುತ್ತೆ ಲೈವ್ ಅನ್ನ. ಜನಗಳು ಜಾಸ್ತಿ ಬರೋಕ್ ಶುರು ಆಗುತ್ತೆ. ಇವರು ಏನ್ ಮಾಡ್ತಾರೆ, ಜನಗಳು ಜಾಸ್ತಿ ಬರ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಆ ಒಂದು ಸಿಚುವೇಶನ್ ಅಲ್ಲಿ ಪ್ಲೇ ಆಗ್ತಕ್ಕಂಥ ಆಡ್ಸ್ ಗಳು ಏನಿರುತ್ತೋ, ನಾವು ಇನ್ ಬಿಟ್ವೀನ್ ನೋಡ್ತಕ್ಕಂಥ ಆಡ್ಸ್ ಗಳಿಗೆ ಚಾರ್ಜ್ ಮಾಡ್ತಾರೆ. ಇವತ್ತಿನ ಕಂಡೀಷನ್ಗೆ 10 to 15 ಸೆಕೆಂಡ್ಸ್ ಆಡ್ ಗೆ ಇವರು ಆಲ್ಮೋಸ್ಟ್ 10 ರಿಂದ 15 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಜಾಸ್ತಿ ಜನಗಳು ನೋಡಿದಷ್ಟು IPL ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಆಬ್ವಿಯಸ್ಲಿ ಜನಗಳು ಜಾಸ್ತಿ ನೋಡಿದಷ್ಟು ಇವರಿಗೆ ಆಡ್ಸ್ ಅಲ್ಲಿ ಜಾಸ್ತಿ ಚಾರ್ಜ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಎಂಟೈರ್ 3 ವರ್ಷಕ್ಕೆ 2 ವರ್ಷಕ್ಕೆ 5 ವರ್ಷಕ್ಕೆ ರೈಟ್ಸ್ ಗಳನ್ನ ದುಡ್ಡು ಕೊಟ್ಬಿಟ್ಟು ಇವರು ತಗೊಳ್ತಾರೆ ಎವ್ರಿ ಇಯರ್ ಆನ್ ಇಯರ್. ಸೋನಿ ನೆಟ್ವರ್ಕ್ಸ್ ಓವರ್ ಆಲ್ ರೆವಿನ್ಯೂ ಏನಿತ್ತು ಅಥವಾ ಓವರ್ ಆಲ್ ಲಾಭದ ವಿಚಾರದಲ್ಲಿ ಅಂತ ನೋಡೋದಾದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಕ್ಕಂಥದ್ದು ಸುಮಾರು 12 ಬಿಲಿಯನ್ ರುಪೀಸ್ ಗೆ ರೀಚ್ ಆಗುತ್ತೆ ಬೈ 2016. ಸೊ ಇವರ ಒಂದು ಟೆನ್ಯೂರ್ ಆದ್ಮೇಲೆ ಸ್ಟಾರ್ ಇಂಡಿಯಾ ಈ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಅನ್ನ ತಗೊಳುತ್ತೆ. ಸೋ ಫಾರ್ 5 ವರ್ಷದ ಕಾಂಟ್ರಾಕ್ಟ್ ಗೆ 163 ಬಿಲಿಯನ್ ರುಪೀಸ್ ಗಳನ್ನ ಕೊಟ್ಟಿದ್ದಾರೆ. 1 ಬಿಲಿಯನ್ ಅಂತ ಅಂದ್ರೆ 100 ಕೋಟಿ ಅಂತ ಹೇಳ್ಬೋದು. 163 ಬಿಲಿಯನ್ ರುಪೀಸ್ ನಷ್ಟು ಅಮೌಂಟ್ ಅನ್ನ 5 ವರ್ಷದ ಕಾಂಟ್ರಾಕ್ಟ್ ಗೆ ಕೊಡ್ತಾರೆ, ವಿಚ್ ಇಸ್ ಇನ್ಸೇನ್ ಗ್ರೋತ್ ಅಂತ ಹೇಳ್ಬೋದು ನಾವು ಇನ್ ಟರ್ಮ್ಸ್ ಆಫ್ ದ ಮೀಡಿಯಾ ರೈಟ್ಸ್ ಅಲ್ಲಿ. ಸೊ ಕಂಪೇರಿಂಗ್ ಟು ದ ಇನಿಷಿಯಲ್ ಡೀಲ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇದು ಆಲ್ಮೋಸ್ಟ್ 158% ನಷ್ಟು ಗ್ರೋತ್ ಆಗಿರುತ್ತೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಪವರ್ ಆಫ್ ರೀಚ್ ಹಿಯರ್, ಪವರ್ ಆಫ್ ಮನಿ ಹಿಯರ್. ಇನ್ಫ್ಯಾಕ್ಟ್ ಇವತ್ತಿನ ಕಾಲಕ್ಕೆ ನೋಡೋದಾದ್ರೆ ಈ ಬ್ರಾಡ್ಕಾಸ್ಟ್ ಡೀಲ್ ಏನಾಗಿದೆ ರೀಸೆಂಟ್ ಆಗಿರ್ತಕ್ಕಂಥ ಸ್ಟಾರ್ ಇಂಡಿಯಾ ಜೋಡಿ ಎಂಟೈರ್ ಕ್ರಿಕೆಟ್ ಹಿಸ್ಟರಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರಾಡ್ಕಾಸ್ಟ್ ರೈಟ್ ಡೀಲ್ಸ್ ಅಂತ ಹೇಳ್ಬೋದು ನಾವು. ಸೊ ಮೇನ್ ಆಗಿ ಟೈಟಲ್ ಸ್ಪಾನ್ಸರ್ಶಿಪ್ ಹಾಗೆ ಓವರ್ ಆಲ್ ಈ ಒಂದು ಮೀಡಿಯಾ ರೈಟ್ಸ್ ಗಳಿಂದ ಬರ್ತಕ್ಕಂಥ ಅಮೌಂಟ್ ಏನಿದೆಯೋ ತುಂಬಾ ಹ್ಯೂಜ್ ಅಮೌಂಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಮೋರ್ ದನ್ 60% ನಷ್ಟು ರೆವಿನ್ಯೂ IPL ಇಲ್ಲಿಂದಾನೆ ಜನರೇಟ್ ಮಾಡ್ತಾ ಇದೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಇವೊಂದು ಫ್ರಾಂಚೈಸೀಸ್ ಗಳು ತಮ್ಮ ಒಂದು ಲೂಸಿಂಗ್ ಪೊಸಿಷನ್ ಇದ್ರು ಕೂಡ ಅಥವಾ ಜಾಸ್ತಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೂ ಕೂಡ ಅವರಿಗೆ ಸರ್ಟನ್ ಅಮೌಂಟ್ ಅಥವಾ ಸರ್ಟನ್ ರೆವಿನ್ಯೂ ಏನಿದೆಯೋ ಆಸ್ ಅ ಫ್ರಾಂಚೈಸಿ ಡೈರೆಕ್ಟ್ IPL ಕಡೆಯಿಂದ ಹೋಗುತ್ತೆ. IPL ಮೀಡಿಯಾ ರೈಟ್ಸ್ ಅಥವಾ ಓವರ್ ಆಲ್ ರೆವಿನ್ಯೂ ಏನ್ ಜನರೇಟ್ ಆಗುತ್ತೋ IPL ಅಲ್ಲಿ ಅದರಲ್ಲಿ ಇವತ್ತಿನ ಕಂಡೀಷನ್ಗೆ 50% ನಷ್ಟು ರೆವಿನ್ಯೂ ಅನ್ನ ಈ ಒಂದು ಟೀಮ್ಸ್ ಗಳಿಗೆ ಶೇರ್ ಮಾಡ್ತಾರೆ ಅಥವಾ ಫ್ರಾಂಚೈಸೀಸ್ ಗಳಿಗೆ ಶೇರ್ ಮಾಡ್ತಾರೆ. ಇಂಡಿವಿಜುವಲ್ ಟೀಮ್ಗೂ 45% ನಷ್ಟು ಓವರ್ ಆಲ್ ಬಂದಿರತಕ್ಕಂಥ 50% ಅಲ್ಲಿ 45% ನಷ್ಟು ರೆವಿನ್ಯೂ ನ ಇಂಡಿವಿಜುವಲ್ ಆಗಿ ಅಂದ್ರೆ ಈಕ್ವಲ್ ಆಗಿ ಹಂಚ್ಕೊಳ್ತಾರೆ. ಬಟ್ ಇನ್ ಮಿಕ್ಕಿರೋ 5% ಏನಿದೆಯೋ ಅದನ್ನ ಇಂಡಿವಿಜುವಲ್ ಟೀಮಿನ ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ಡಿಫೈನ್ ಮಾಡ್ತಾರೆ. ಸೊ ಇವತ್ತಿನ ಕಂಡೀಷನ್ಗೆ RCB ಇರಬಹುದು, ಮುಂಬೈ ಇಂಡಿಯನ್ಸ್ ಇರಬಹುದು, ಚೆನ್ನೈ ಸೂಪರ್ ಕಿಂಗ್ಸ್, ಈ 3 ಟೀಮ್ಸ್ ಗಳು ಡಾಮಿನೆಂಟ್ ಪೊಸಿಷನ್ ಇದೆ.
ಇನ್ಫ್ಯಾಕ್ಟ್ 75% ನಷ್ಟು ಡಾಮಿನೆನ್ಸ್ ಅಥವಾ ಫ್ಯಾನ್ ಬೇಸ್ ಅನ್ನು ಹೊಂದಿರತಕ್ಕಂತಹ ಒಂದು ಟೀಮ್ಗಳು ಈ 3 ಟೀಮ್ಗಳಾಗಿರುತ್ತೆ. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಡಾಮಿನೆಂಟ್ ಪೊಸಿಷನ್ ಇವತ್ತಿನ ಕಂಡೀಷನ್ ಇರುತ್ತೆ IPL ಅಲ್ಲಿ. ಸೊ ಜಾಸ್ತಿ ಹಣ ಎಲ್ಲಿಗೆ ಹೋಗುತ್ತೆ? ಆಬ್ವಿಯಸ್ಲಿ ಬಂದಿರತಕ್ಕಂಥ ರೆವಿನ್ಯೂ ಮೇಜರ್ ರೆವಿನ್ಯೂ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಹೋಗುತ್ತೆ. ಸೊ ಇದೇ ಕಾರಣಕ್ಕೆ ಅನ್ಸುತ್ತೆ LIC ಅವರು 6% ನಷ್ಟು ಸ್ಟೇಕ್ ಅನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಹೊಂದಿರತಕ್ಕಂಥದ್ದು. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಏನೇ ಚೆನ್ನೈ ಸೂಪರ್ ಕಿಂಗ್ಸ್ ದುಡಿದ್ರು ಕೂಡ ಅದರಲ್ಲಿ 6% LIC ಗೆ ಹೋಗುತ್ತೆ. ಇದು ಮೇನ್ ಒಂದು ಫ್ರೇಮ್ ವರ್ಕ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ ಅಂಡ್ ಬಿಸ್ನೆಸ್ ಮಾಡೆಲ್ ಅಲ್ಲಿ ಅಂತ ಹೇಳಿದ್ರೆ. ಇನ್ನೂ ಒಂದು ಸಬ್ ಪ್ಲೇಯರ್ಸ್ ಗಳು ಬರ್ತಾರೆ ಇದರಲ್ಲಿ, ಸ್ಪಾನ್ಸರ್ಸ್ ಹಾಗೆ ಮರ್ಚೆಂಡೈಸ್. ಸೊ ಬೇಸಿಕಲಿ ನಾವು ಈ ಪ್ಲೇಯರ್ಸ್ ಗಳ ಒಂದು ಟಿ ಶರ್ಟ್ಸ್ ಮೇಲೆ ನೋಡ್ತೀವಲ್ವಾ, ಬ್ರಾಂಡಿಂಗ್ ಇರಬಹುದು ಅಥವಾ ಆ ತರ ಪರ್ಟಿಕ್ಯುಲರ್ ಸಿಚುವೇಶನ್ ಗೆ ಸ್ಪಾನ್ಸರ್ಸ್ ಗಳು ಬರ್ತಾರೆ ಅವರಿಗೆ. ಸೊ ಈ ಸ್ಪಾನ್ಸರ್ಸ್ ಗಳು ಸರ್ಟನ್ ಅಮೌಂಟ್ ಅಂತ ಕೊಡ್ತಾರೆ ಫ್ರಾಂಚೈಸೀಸ್ ಗಳಿಗೆ. ಇದರಲ್ಲಿ 30% ನಷ್ಟು ಶೇರ್ ಏನಿದೆಯೋ ಅದು ಅಗೇನ್ BCCI ಗೆ ಹೋಗುತ್ತೆ. ಸೊ ಮೇನ್ ಆಫ್ ದ ಮೋರಲ್ ಏನಪ್ಪಾ ಅಂತಂದ್ರೆ ಎಂಟೈರ್ ಕೇಸ್ ಸ್ಟಡಿ ಆಫ್ IPL ಅಲ್ಲಿ ಜನಗಳ ಎಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ. ಅದು ಕ್ರಿಕೆಟ್ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು. ರೀಸೆಂಟ್ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ KGF 2. ಸೊ 1000 ಕೋಟಿ ಬಿಸ್ನೆಸ್ ಮಾಡ್ತಕ್ಕಂತ ಒಂದು ಮೂವಿ ಬರುತ್ತೆ ಕನ್ನಡದಲ್ಲಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಟ್ ಹ್ಯಾಪನ್. ಸೊ ಇದೇ ರೀತಿ ಸೊ ಜನಗಳ ಎಕ್ಸೆಪ್ಟೆನ್ಸ್ ರೀಚ್ ಆಗಬೇಕು ಅಥವಾ ಜನಗಳು ಎಕ್ಸೆಪ್ಟ್ ಮಾಡ್ಕೋಬೇಕು ಪ್ರಾಡಕ್ಟ್ ನ ಅಂತಂದ್ರೆ ಯಾವುದೇ ಪ್ರಾಡಕ್ಟ್ ನಾವು ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ಆ ಪ್ರಾಡಕ್ಟ್ ನ ಜನಗಳ ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ ಬಿಸ್ನೆಸ್ ಅಲ್ಲಿ ಇದ್ದಾಗ. ಸೊ ಆವಾಗ ಮಾತ್ರ ಆ ಪ್ರಾಡಕ್ಟ್ ನ ಇಂಡಿವಿಜುವಲ್ಗೂ ನಾವು ರೀಚ್ ಮಾಡಬಹುದು, ಅದರಿಂದ ಒಂದು ಒಳ್ಳೆ ರಿಟರ್ನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನಾವು ಕಲಿಬಹುದಾಗಿರುತ್ತೆ ಎಂಟೈರ್ ಕೇಸ್ ಸ್ಟಡಿಯಿಂದ. ಅಷ್ಟೇ ಅಲ್ಲ, ಯಾವುದೇ ಒಂದು ಸಿಚುವೇಶನ್ ಕೂಡ ನಮ್ಮ ಸುತ್ತಮುತ್ತ ಆಗ್ತಾ ಇರತಕ್ಕಂಥ ಘಟನೆಗಳ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು, ಅದ್ರ ಬಗ್ಗೆ ಒಂದು ಗಮನ ವಹಿಸ್ತಾ ಇರಬೇಕು ನಾವು. ಸೋ ದಟ್ ಆಪರ್ಚುನಿಟೀಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು. ನಾವು ಆಪರ್ಚುನಿಟೀಸ್ ಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು. ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಪಕ್ಕಾ ಆಪರ್ಚುನಿಟಿ ಸಿಗುತ್ತೆ ನನಗೆ ಅಥವಾ ಒಂದು ಅವಕಾಶ ಇದೆ ಅಂತಂದ್ರೆ ಟೆಸ್ಟ್ ಮಾಡಿ ನೋಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಕಲ್ತ್ಕೋಬಹುದಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಸ್ನೆಸ್ ಸ್ಕೇಲಬಿಲಿಟಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಾವು ಯಾವುದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ಎಷ್ಟು ಎತ್ತರಕ್ಕೆ ನಾವು ಬೆಳೆಸಬೇಕು ಅಥವಾ ಬೆಳೆಸಬಹುದು ಅನ್ನೋ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಮುಂಚೆನೆ ನಾವು ಯೋಚನೆ ಮಾಡಿರಬೇಕು ಅನ್ನೋದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ನಾವು ಎಂಟೈರ್ IPL ಕೇಸ್ ಸ್ಟಡಿಯಿಂದ ಕಲಿಬೇಕಾಗಿರೋದು. ಸೊ ರೈಟ್ ಟೈಮ್ ಅಲ್ಲಿ ರೈಟ್ ಆಪರ್ಚುನಿಟಿ ಐಡೆಂಟಿಫೈ ಮಾಡಿ ಇಂಪ್ಲಿಮೆಂಟ್ ಮಾಡಿ ಸ್ಕೇಲ್ ಮಾಡಿದ್ರೆ ಯಾವುದೇ ಬಿಸ್ನೆಸ್ ಅಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ಸ್ ಗಳನ್ನ ನಾವು IPL ಕೇಸ್ ಸ್ಟಡಿಯಿಂದ ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಸುಮಾರು ಜನಗಳು ಬರ್ತಾ ಇದ್ದಾರೆ ಚಾನಲ್ ಅಲ್ಲಿ ನನ್ನ ಒಂದು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನನಗೆ ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಯಾವುದೇ ಒಂದು ಮಾಹಿತಿನ ನಾನು ಕೊಡ್ತಕ್ಕಂಥ ಫ್ಯೂಚರ್ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಸ್ಗಳು ನಿಮಗೆ ಮಿಸ್ ಆಗಲ್ಲ. ಸೊ ದಟ್ ನಿಮಗೆ ಒಂದು ಯಾವುದೇ ಕಲಿಕೆಗಳು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಪರ್ಸನಲ್ ಗ್ರೋತ್ ರಿಲೇಟೆಡ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ನಿಮ್ಗೆ ಸಿಗುತ್ತೆ. ಅದೇ ಕಾರಣಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನೋ ಹೊಸಬರಾಗಿತ್ತು ಅಂತಂದ್ರೆ ನನ್ನ ಚಾನಲ್ಗೆ ಇನಿಷಿಯಲಿಂದಾನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.